ಹುಕ್ಕೇರಿ ಪಟ್ಟಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಕಾರ್ಯಕ್ರಮ ಆಯೋಜಿಸಿದ್ದು, ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಬಹುಮತದಿಂದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಎಂದು ವಿಠ್ಠಲ್ ಮಾದರ್ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಅಕ್ಷತಾ ಕೆಸಿ ಹಾವೇರಿ, ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಶ್ರೀ ಸುರೇಶ್ ತಳವಾರ್, ದಿಲೀಪ್ ಹೊಸಮನಿ, ಕೆಂಪಣ್ಣ ಶಿರಟ್ಟಿ, ಡಾಕ್ಟರ್ ಕಾಡೇಶ್ ಹೊಸಮನಿ, ಶಂಕರ್ ಕಟ್ಟಿಮನಿ, ಬಾಳೇಶ್ ಪೂಜಾರಿ, ಸತೀಶ್ ಮಾದರ್, ರವಿ ಸನದಿ, ಚಂದ್ರು ಮಠ್, ಶಂಕರ್ ಗಂಟಿ, ಮಲ್ಲಿಕಾರ್ಜುನ್ ರಾಸಿಂಗಿ ಹಾಗೂ ಇನ್ನಿತರ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಶಂಕರ್ ಕಟ್ಟಿಮನಿ, ಹೆಲೋ ಹುಕ್ಕೇರಿ ನ್ಯೂಸ್, ಹುಕ್ಕೇರಿ. ಭಾರತದ ಜನತೆಯಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಾದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಭೀಮ್. ವೇದಶಾಸ್ತ್ರ ಉಪನಿಷತ್ತುಗಳನ್ನ ಕಣ್ಣಿಂದ ನೋಡಿದ್ರೆ ಕಣ್ಣನ್ನ ಕಿವಿತಕ್ಕಂಥ ಈ ವ್ಯವಸ್ಥೆ ಈ ದೇಶದಲ್ಲಿತ್ತು. ಗಂಡ ಸತ್ರೆ ಹೆಣ್ಣನ್ನು ಕೂಡ ಚಿತೆಯಲ್ಲಿ ಸಾಯಿಸ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿತ್ತು. ನಾವು ಯಾರು ಕೂಡ ಮರಿಬಾರ್ದು ಈ ವ್ಯವಸ್ಥೆಯನ್ನ ಧಿಕ್ಕರಿಸಿ ಇವತ್ತಿಗೆ ಒಂದಿಷ್ಟು ಏನಾದರೂ ನಮ್ಮ ಬದುಕು ಹಸನಾಗಿದೆಯಪ್ಪ ಅಂತಂದ್ರೆ ಅದಕ್ಕೆ ಕಾರಣನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ ಮತ್ತು ಬಸವಣ್ಣವರು. ನಾವು ಯಾರು ಕೂಡ ಮರಿಬಾರ್ದು. ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ದೇಶದ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈ ಭವ್ಯವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಎಸ್ಸಿಗಳು, ಎಸ್ಟಿಗಳು, ಹಿಂದುಳಿದವರು ಈ ಬೇಡ್ತಕ್ಕಂಥ ಈ ಸಮಾಜ ಬಾಬಾ ಸಾಹೇಬರವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನದಿಂದ ನೀಡುವ ಸಮಾಜ ಆಗಿದೆಲ್ಲ, ಈ ಸಮಾಜವನ್ನ ಕೆಲವು ಜಾತಿವಾದಿಗಳಿಗೆ, ಕೆಲವು ಮನುವಾದಿಗಳಿಗೆ ಮತ್ತು ಬಿಜೆಪಿಯ ಕುತಂತ್ರವಾದಿಗಳಿಗೆ ನಮ್ಮನ್ನು ಯಾರು ಕೂಡ ನೋಡ್ಲಿಕ್ಕೆ ಆಗ್ತಾರೆ. ಅದಕ್ಕೆ ನಿರಂತರವಾಗಿ ಭಾರತೀಯ ಸಂವಿಧಾನ ಮೇಲೆ ಇವತ್ತು ಬಲಾತ್ಕಾರ ನಡೀತಾ ಇದೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ವಿಷಯವನ್ನ. ನಾವು ಕೇವಲ ಚುನಾವಣೆಯ ನಿಮಿತ್ತ ನಾವು ಯಾರು ಕೂಡ ಇಲ್ಲಿ ಸೇರಿದ. ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಈ ದೇಶದಲ್ಲಿ ಉಳಿಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಈ ದೇಶದಲ್ಲಿ ಉಳಿಬೇಕಾಗಿದೆ. ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಬೇಕಾಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಕರ್ನಾಟಕದ 2ನೇ ಅಂಬೇಡ್ಕರ್ ಆಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರ ಮಗಳಿಗೆ ನಾವೆಲ್ಲರೂ ಕೂಡ ಓಟನ್ನು ಕೊಡಬೇಕು. ಯಾವುದೇ ಆಶಾ ಆಮಿಷಗಳಿಗೆ ಒಳಗಾಗದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನು ಹೇಳ್ತಾರೆ, ನಾನು ಕೊಟ್ಟಿರ್ತಕ್ಕಂಥ ಈ ಮತದಾನವನ್ನ ನೀವು ಯಾರು ಕೂಡ ಮಾರ್ಕೊಳ್ಬೇಡಿ. ನೀವೇನಾದ್ರೂ ಆ ಮತವನ್ನ ಮಾರ್ಕೊಂಡೆ ನಿಮ್ಮ ಮನೆಯ ಮಗಳನ್ನ ಮಾರ್ಕೊಂಡಂಗೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಯಾಕಂದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ವತಂತ್ರ ಕೊಡ್ಬೇಕಾದ್ರೆ ಏನು ಅಷ್ಟು ಕಷ್ಟ ಆಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬುದ್ಧ ಸಾಯಬೇಕಾದ್ರೆ ನಗ್ತಾ ಸಾಯ್ತಾನೆ. ಯಾಕಪ್ಪ ಅಂತಂದ್ರೆ ಬುದ್ಧ ಅನೇಕ ಬಿಕ್ಕು ಸಂಘವನ್ನ ಕಟ್ಟಿರ್ತಾನೆ. ನಾನ್ ಸತ್ರೆ ಈ ಬಿಕ್ಕು ಸಂಘ ಇಡೀ ಭೂಮಂಡಲಕ್ಕೆ ಹೋಗುತ್ತೆ, ಬೌದ್ಧ ಧರ್ಮ ಬೆಳೆಯುತ್ತೆ ಅಂತ ಬುದ್ಧನಿಗೆ ಒಂದು ಕನಸಿರ್ತದೆ. ಬಸವಣ್ಣವರು ಕೂಡ ಸಾಯ್ಬೇಕಾದ್ರೆ ಬಸವಣ್ಣವರು ಕೂಡ ನಗ್ತಾ ಸಾಯ್ತಾರೆ. ಯಾಕಪ್ಪ ಅಂತಂದ್ರೆ ಭವ್ಯವಾಗಿರ್ತಕ್ಕಂಥ ಒಂದು ಅನುಭವ, ಶರಣ ಪರಂಪರೆಯನ್ನ ಈ ನಾಡಿನಲ್ಲಿ ಕಟ್ಟಿರ್ತಾರೆ. ಅವರು ಕೂಡ ನಾನ್ ಸತ್ರು ಕೂಡ ಈ ಶರಣ ಸಂಸ್ಕೃತಿ ಇದೆಯಲ್ಲ
ಈ ಈ ಸರಣಿ ಸಂಸ್ಕೃತಿ ಈ ನಾಡಿನಲ್ಲಿ ಜೀವಂತವಾಗಿರ್ತದೆ ಅಂತ ಹೇಳ್ಬಿಟ್ಟು ಬಸವನವರು ನಗ್ತಾ ನಗ್ತಾ ಸಾಯ್ತಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಯಬೇಕಾದ್ರೆ ಒಂದಿನ ನಗಲಿಲ್ಲ ಬಂಧುಗಳೇ. ಯಾಕೋ ಈ ಮಾತನ್ನ ಅಷ್ಟು ನೋವಿನಿಂದ ನಾನು ಹೇಳ್ತೀನಪ್ಪ ಅಂತಂದ್ರೆ, ಬಾಬಾ ಸಾಹೇಬರು ಸಾಯೋ ಕೊನೆ ಗಳಿಗೆಯಲ್ಲಿ ಇಡೀ ಜೀವನಮಾನದಲ್ಲಿ ತನ್ನ ಹೆಂಡತಿ ಸತ್ರೆ ಬಾಬಾ ಸಾಹೇಬ್ರಿಗೆ ದುಃಖ ಆಗಿರ್ಲಿಲ್ಲ, ತನ್ನ ಮಗ ಸತ್ರೆ ಬಾಬಾ ಸಾಹೇಬ್ರಿಗೆ ದುಃಖ ಆಗಿರ್ಲಿಲ್ಲ. ಆದ್ರೆ ಬಾಬಾ ಸಾಹೇಬ್ರು ಯಾವಾಗ ನಾನು ಸಾಯ್ತೀನಿ ಅಂತ ಬಾಬಾ ಸಾಹೇಬ್ರಿಗೆ ಗೊತ್ತಾಗುತ್ತೆ, ಬಾಬಾ ಸಾಹೇಬ್ರ ಕಣ್ಣಲ್ಲಿ ನೀರು ಬರ್ತವೆ. ಇವತ್ತು ಕೂಡ ಬಾಬಾ ಸಾಹೇಬ್ರ ಚಿಂತನೆಗಳನ್ನ ನಾವು ಓದಿ ಇವತ್ತು ಕಣ್ಣಲ್ಲಿ ನೀರು ಬರ್ತದೆ. ಯಾಕಪ್ಪ ಅಂತಂದ್ರೆ, ನಾನು ಸತ್ರೆ ಈ ಸಮಾಜಕ್ಕೆ ಯಾರಪ್ಪ ದಿಕ್ಕು ಅಂತ ಬಾಬಾ ಸಾಹೇಬ್ರಿಗೆ ಕೊರಗಿರ್ತದೆ. ಆ ಕೊರಗಿರ್ತದೆ. ಬಾಬಾ ಸಾಹೇಬ್ರಿಗೆ ನಾನು ಸಂವಿಧಾನ ಕೊಟ್ಟಿದ್ದೀನಿ, ಸಂವಿಧಾನದಿಂದ ಇಡೀ ದೇಶವೇ ಬದಲಾಗ್ತದೆ ಅಂತಕ್ಕಂಥ ಕಲ್ಪನೆಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಆದ್ರೆ ಸಂವಿಧಾನ ಜಾರಿಗೆ ತರುವ ವ್ಯವಸ್ಥೆಯಲ್ಲಿ ಮನುವಾದಿಗಳು ಕೂತಿದಾರಲ್ಲ, ಹಾಗಾಗಿ ನನ್ನ ಸಮಾಜಕ್ಕೆ ಯಾರಪ್ಪ ದಿಕ್ಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊನೆಗಣಿಗಳು ಕೂಡ ಬಹಳಷ್ಟು ದುಃಖವನ್ನ ಪಡ್ಕೊಂಡು ಸಾಯುವವರು ಕೂಡ ಅಳ್ತಾ ಸಾಯ್ತಾರೆ. ಹಾಗಾಗಿ ಬಾಬಾ ಸಾಹೇಬರ ಕಣ್ಣೀರನ್ನ ಒರೆಸುವ ಕೈಗಳು ನಾವೆಲ್ಲರೂ ಆಗಬೇಕು. ಯಾವುದೇ ರೀತಿಯ ಬಿಜೆಪಿಗೆ ನಮ್ಮ ದಲಿತ ಮತಗಳು ಹೊಯ್ದಪ್ಪ ಅಂತಂದ್ರೆ ನಮ್ಮಷ್ಟು ಮೂರುಗಳು ನಾವು ಬಾಬಾ ಸಾಹೇಬ್ ಮಾಡಿರ್ತಕ್ಕಂಥ ಅನ್ಯಾಯ ಅಂತ ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಪ್ರತಿಜ್ಞೆ ಮಾಡಬೇಕು. ಕೇವಲ ನಾವು ಅಷ್ಟೇ ಮತವನ್ನ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಹಾಕೋದಲ್ಲ, ನಾವಷ್ಟೇ ಹಾಕೋದಲ್ಲ, ನಮ್ಮ ಬಂಧುಗಳಾಗಿರ್ಬೋದು, ನಮ್ಮ ಮನೆ ಅಕ್ಕಪಕ್ಕ ಆಗಿರ್ಬೋದು, ನಮ್ಮ ಕೇರಿ ಆಗಿರ್ಬೋದು, ನಮ್ಮ ಊರಿನ ಮತವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಈ ದೇಶದಲ್ಲಿ ಸಂವಿಧಾನದ ಉಳಿವಿಗಾಗಿ ಕೇವಲ ಪ್ರಿಯಾಂಕಾ ಜಾರಕಿಹೊಳಿ ಅವರ ಆಯ್ಕೆಗೆ ನಮ್ಮ ಮತ ಅಲ್ಲ, ಈ ದೇಶದಲ್ಲಿ ಭಾರತೀಯ ಸಂವಿಧಾನ ಉಳಿಬೇಕಾಗಿದೆ. ಹಾಗಾಗಿ ನಾವು ಎಲ್ಲರೂ ಕೂಡ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಯೊಬ್ಬರು ಕೂಡ ಬೆಂಬಲವನ್ನು ನಾವೆಲ್ಲರೂ ಕೂಡ ಕೊಡೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.